ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಯಾರೆಲ್ಲ ನಾವು ಫ್ರೆಷರ್ಸ್ ಆಗಿದ್ದೀವಿ, ಯಾವುದೇ ರೀತಿಯಾದಂಥ ಎಕ್ಸ್ಪೀರಿಯನ್ಸ್ ಇಲ್ಲ, ನಾವು ಒಂದು ಸಿಂಪಲ್ ಆದಂಥ ಕೆಲಸ ಮಾಡೋದಕ್ಕೆ ರೆಡಿ ಇದ್ದೀವಿ, ಜೊತೆಗೆ ಒಳ್ಳೆ ಸ್ಯಾಲ್ರಿ ಇರಬೇಕು, ನಮಗೆ ಗೊತ್ತಿರೋಂಥ ಕಂಪ್ನಿ ಆಗಿರಬೇಕು, ಅದರಿಂದ ಇದು ಫೇಕಾ ರಿಯಲ್ಲ ಅನ್ನೋ ಟೆನ್ಷನ್ ಇರಲ್ಲ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋ ನಿಮಗೋಸ್ಕರ. ಹೌದು, ಇದು ಒಂದು ಜೆನ್ಯೂನ್ ಹಾಗೆ ಎಲ್ಲರಿಗೂ ಗೊತ್ತಿರೋಂಥ ಕಂಪ್ನಿ ಬಂದು ಮೀಶೋ ಕಂಪ್ನಿಯವರು ಈಗ ಹೈಯರಿಂಗ್ನ ಮಾಡ್ತಾ ಇರೋವಂಥದ್ದು. ರೋಲ್ ಬಂದು ನಿಮಗೆ ಟ್ಯಾಲೆಂಟ್ ಅಸೋಸಿಯೇಟ್ ಅನ್ನೋ ರೋಲ್ಗೆ ಹೇಳಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇರ್ತಾರಲ್ವ, ಅವರ ಟೀಮ್ ಜೊತೆ ನೀವಿಲ್ಲಿ ಕೆಲಸನ ಮಾಡ್ತೀರಾ. ಟೀಮ್ ಅಂತ ಇರುತ್ತೆ, ಆ ಟೀಮ್ ಜೊತೆ ನೀವು ಕೆಲಸ ಮಾಡುವಂಥದ್ದು. ನಿಮ್ಮ ರೋಲ್ ಏನು ಅಂದರೆ, ಹೈಯರಿಂಗ್ ಟೀಮ್ ಅವರು ರೆಸ್ಯೂಮ್ಸ್ನ ಚೆಕ್ ಮಾಡಿರ್ತಾರೆ, ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ, ಅವರೆಲ್ಲ ಪ್ರೋಸೆಸ್ನ ಮಾಡಿರ್ತಾರೆ. ಆ ಕ್ಯಾಂಡಿಡೇಟ್ಸ್ಗೆ ನೀವು ವಾಟ್ಸಪ್ ಲಿಂಕ್ನ ಅಥವಾ ಯಾವ ಟೈಮಿಗೆ ಅಟೆಂಡ್ ಮಾಡಬೇಕು ಅನ್ನೋದನ್ನ ವಾಟ್ಸಪ್ ಅಥವಾ ಅವರು ಯಾವ ಪ್ಲ್ಯಾಟ್ಫಾರ್ಮ್ನ ಚೂಸ್ ಮಾಡ್ತಾರೆ, ಇಮೇಲ್ ಆಗಿರ್ಬೋದು, ಚಾಟ್ ಆಗಿರ್ಬೋದು, ಅದರಲ್ಲಿ ಅವ್ರಿಗೆ ಕಳಿಸುವಂಥದ್ದು ಅಥವಾ ಅವ್ರು ಕರೆಕ್ಟಾಗಿ ಇಂಟರ್ವ್ಯೂನ ಅಟೆಂಡ್ ಮಾಡಿದ್ರಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ತುಂಬಾ ಸಿಂಪಲ್. ಇಲ್ಲಿ ನೀವು ಯಾವುದೇ ರೀತಿ ಕಾಲಿಂಗ್ ಮಾಡೋ ಹಾಗಿಲ್ಲ, ಸೇಲ್ಸ್ ಮಾಡೋ ಹಾಗಿಲ್ಲ, ಟಾರ್ಗೆಟ್ಸ್ ಇರೋದಿಲ್ಲ. ಜಸ್ಟ್ ನಿಮ್ಮ ಹೈಯರ್ ಅಥಾರಿಟೀಸ್ ಹೇಳುವಂಥ ಚಿಕ್ಕ ಚಿಕ್ಕ ಕೆಲಸಗಳು, ಲೈಕ್ ಅವ್ರ ರೆಸ್ಯೂಮ್ ಚೆಕ್ ಮಾಡುವಂಥದ್ದು, ಅದನ್ನು ಹೈಯರ್ ಕಂಪ್ನಿಗಳಿಗೆ ಕಳಿಸುವಂಥದ್ದು, ಅಥವಾ ಅವ್ರು ಅಟೆಂಡ್ ಮಾಡಿದ್ರೆ ಇಲ್ವಂತ ನೋಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಹೀಗೆ ಏನೆಲ್ಲ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು, ಏನು ಕೆಲಸನ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಡೀಟೇಲಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಇದು ಬಂದು ಕಂಪ್ಲೀಟ್ಲಿ 100% ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಇದರಲ್ಲಿ ಹೈಬ್ರಿಡ್ ಆಪ್ಷನ್ ಕೂಡ ಇದೆ. ಅಂದರೆ ನೀವು ಆಫೀಸ್ಗೆ ಹೋಗಿ ಬೇಕಾದ್ರೆ ಕೆಲಸನ ಮಾಡ್ಬೋದು ಅಥವಾ ಮನೆಯಿಂದ ಬೇಕಾದರೂ ಮಾಡ್ಬೋದು. ಇಟ್ ಟೋಟಲಿ ಡಿಪೆಂಡ್ ಆನ್ ಯು, ಆಯಿತಾ? ಸೊ ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ, ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇದೆ, ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ನೀವೇನಾದರೂ ಜಸ್ಟ್ PUC ಪಾಸ್ ಆಗಿದ್ರು ಇಲ್ಲಿ ಸಾಕಾಗಿರುತ್ತೆ. ಸೊ ಗ್ರ್ಯಾಜುಯೇಟ್ಸ್ ನಾಟ್ ರಿಕ್ವೈರ್ಡ್ ಅಂತ ಮೆನ್ಷನ್ನ ಮಾಡಿದ್ದಾರೆ. ಸೊ ನೀವು ಏನಾದ್ರು PUC ಪಾಸ್ ಆಗಿದ್ರು ಇಲ್ಲಿ ಅಪ್ಲೈನ ಮಾಡ್ಬೋದು. ಸ್ಯಾಲ್ರಿ ಅರೌಂಡ್ ನಿಮಗೆ 30,000 to 40,000 ಮಧ್ಯದಲ್ಲಿ ಕೊಡ್ತಾರೆ. ನೀವು ಎಷ್ಟು ಚೆನ್ನಾಗಿ ಇಂಟರ್ವ್ಯೂ ಕ್ರ್ಯಾಕ್ ಮಾಡ್ತೀರಾ ಅಥವಾ ಎಷ್ಟು ಸ್ಯಾಲ್ರಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂದಾಗ ಏನು ಆನ್ಸರ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ನ ಆಗಿರುತ್ತೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಕೂಡ ಇದೆ. ಸೊ ಯಾರು ಕೂಡ ಮಿಸ್ ಔಟ್ ಮಾಡ್ಕೊಬೇಡಿ. ಇನ್ನು ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಎಕ್ಸಾಕ್ಟಾಗಿ ನೀವೇನು ಕೆಲಸನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡಿದ್ದೀನಿ. ಸೊ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲೋಗಿ ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಸೆಕೆಂಡರಿ ಪ್ಲ್ಯಾಟ್ಫಾರ್ಮ್ಸ್ ಲೈಕ್ ಲಿಂಕ್ಡ್ಇನ್, ನೌಕರಿಯಲ್ಲಿ ನಾವು ಮಾಡ್ತಾ ಇಲ್ಲ, ಅವ್ರದ್ದೇ ಆದಂಥ ಅಫಿಷಿಯಲ್ ವೆಬ್ಸೈಟಲ್ಲಿ ನಾವು ಹೋಗಿ ಅಪ್ಲೈನ ಮಾಡ್ತಾಯಿದ್ದೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ಸ್ ಹೇಳ್ಕೊಡ್ತೀನಿ, ಸ್ಕಿಪ್ ಮಾಡದೆ ಎಂಡ್ವರೆಗೂ ಕರೆಕ್ಟಾಗಿ ಫಾಲೋನ ಮಾಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ನನ್ನ ವೀಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಬನ್ನಿ. ಸೊ ಇದು ಬಂದು ಮೀಶೋ ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನಾವು ಯಾವುದೇ ರೀತಿಯಾದಂಥ ಸೆಕೆಂಡರಿ ಆ್ಯಪ್ಸಿಂದ ಇಲ್ಲಿ ಅಪ್ಲೈನ ಮಾಡ್ತಾಯಿಲ್ಲ, ಡೈರೆಕ್ಟ್ ಮೀಶೋ ಅವರ ವೆಬ್ಸೈಟಿಂದನೇ ಅಪ್ಲೈನ ಮಾಡ್ತಾ ಇರೋವಂಥದ್ದು. ನೀವು ಇಲ್ಲಿ ನೋಡ್ಬೋದು, ಮೀಶೋ ಕಂಪ್ನಿಯವರು ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ರೆಕ್ರೂಟ್ಮೆಂಟ್ ಕೋಆರ್ಡಿನೇಟರ್ ರೋಲ್ಗೆ ಇಲ್ಲಿ ಹೈಯರಿಂಗ್ ಅಂದರೆ ಎರಡೂ ರೀತಿಯಲ್ಲಿ ಇಲ್ಲಿ ಕರಿಬೋದು. ಸೊ ಇದನ್ನ ಟೈಟಲ್ ಆಗಿ ಅವರು ಕೊಟ್ಟಿದ್ದಾರೆ. ಇದು ಒಂದು ಹೈಬ್ರಿಡ್ ಆಗಿರುತ್ತೆ. ಸೊ ನೀವು ಕಂಪ್ನಿಗೆ ಹೋಗಿ ಬೇಕಾದರೂ ಕೆಲಸನ ಮಾಡ್ಬೋದು ಅಥವಾ ಮನೆಯಿಂದ ಬೇಕಾದರೂ ಮಾಡ್ಬೋದು. ಅವರು ಇಂಟರ್ವ್ಯೂಗೆ ಕಾಲ್ ಮಾಡಿದಾಗ ನಿಮ್ಗೆ ಯಾವ ಟೈಪ್ ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಇಲ್ಲಿ ನಾನು ವರ್ಕ್ ಫ್ರಮ್ ಹೋಮ್ಗೂ ಕೂಡ ಹೇಳ್ತಾ ಇರೋವಂಥದ್ದು. ಅಬೌಟ್ ದ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ರೆಕ್ರೂಟ್ಮೆಂಟ್ ಟೀಮ್ ಅವ್ರದ್ದು ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇದನ್ನು ನೀವು ಬೇಕಾದರೆ ಒಂದ್ಸಲ ಓದ್ಕೊಬೋದು. ಅದೇನು ಅಷ್ಟು ಇಂಪಾರ್ಟೆಂಟ್ ಅಥವಾ ನಿಮ್ಮ ರೋಲ್ಗೆ ಅದು ಏನು ಇನ್ಫಾರ್ಮೇಷನ್ಸ್ ಇಲ್ಲ. ಸೊ ಅದರಿಂದ ನಾನು ಅದನ್ನು ಓದ್ತಾ ಇಲ್ಲ, ನೀವು ಬೇಕಂದರೆ ಇದನ್ನು ಒಂದ್ಸಲ ಓದ್ಕೊಳ್ಬೋದು. ಡೈರೆಕ್ಟಾಗಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದ್ರೆ ಅಬೌಟ್ ದ ರೋಲ್ ಅಂತ ಕೊಟ್ಟಿದ್ದಾರೆ. ಆ್ಯಸ್ ಅ ಟ್ಯಾಲೆಂಟ್ ಅಕ್ಯುರೇಟ್ ಇಂಟರ್ನ್ ಯು ವಿಲ್ ಬಿ ವರ್ಕಿಂಗ್ ಕ್ಲೋಸ್ಲಿ ವಿತ್ ಅ TA team and will help in handling the hiring process for our multiple vacancies ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ನೀವಿಲ್ಲಿ ಟ್ಯಾಲೆಂಟ್ ಅಸೋಸಿಯೇಟ್ ಅಥವಾ ಟ್ಯಾಲೆಂಟ್ ಅಕ್ಯುರಸಿ ಟೀಮಲ್ಲಿ ವರ್ಕ್ನ ಮಾಡ್ತೀರಾ. ಇದು ಹೇಗೆ ವರ್ಕ್ ಆಗುತ್ತೆ ಈ ಟೀಮು ಅಂದರೆ, ಎಲ್ಲ ಕಂಪ್ನಿಗಳಲ್ಲೂ
50A ಟೀಮ್ ಇದ್ದೇ ಇರುತ್ತೆ. ಸೊ ಅವರು ರೆಸ್ಯೂಮ್ಸ್ನ ಚೆಕ್ ಮಾಡುವಂಥದ್ದು, ಯಾರು ಶಾರ್ಟ್ ಲಿಸ್ಟ್ ಆಗಿರ್ತಾರೆ ಅವ್ರದ್ದು ಲಿಸ್ಟ್ ಇಟ್ಕೊಂಡಿರ್ತಾರೆ. ಅವ್ರಿಗೆ ಇಂಟರ್ವ್ಯೂ ಕಾಲ್ಸ್ ಮಾಡಿದ್ರೆ ಅಥವಾ ಕಾಲ್ ಮಾಡಿ ಇಂಟರ್ವ್ಯೂ ತೊಗೊಂಡ್ರಾ, ಗೂಗಲಲ್ಲಿ ತೊಗೊಂಡ್ರಾ ಅಥವಾ ಝೂಮಲ್ಲಿ ತೊಗೊಂಡ್ರಾ, ಅದೆಲ್ಲ ಇನ್ಫಾರ್ಮೇಷನ್ಸ್ನು ಕೂಡ ಅವ್ರು ಇಟ್ಕೊಂಡಿರ್ತಾರೆ. ಪಾಸ್ ಆದರೆ ಇಲ್ವಾ, ಎಷ್ಟು ಮಾರ್ಕ್ಸ್ ಬಂತು ಅವ್ರಿಗೆ, ನೆಕ್ಸ್ಟ್ ಯಾವುದಕ್ಕಾರ ಅವ್ರಿಗೆ ಕಾಲ್ ಮಾಡಬೇಕಾ, ಎಲ್ಲ ಇನ್ಫಾರ್ಮೇಷನ್ಸ್ನು ಕೂಡ ಅವರು ಇಲ್ಲಿ ಕವರ್ ಮಾಡಿ ಇಟ್ಟಿರ್ತಾರೆ. ಸೊ ಆ ಟೀಮ್ ಅಂಡರ್ ನೀವಿಲ್ಲಿ ಕೆಲಸನ ಮಾಡ್ತೀರಾ. ನಿಮ್ಮ ಕೆಲಸ ಬಂದು ಅದೇ ಇವ್ರು ವರ್ಕ್ ಮಾಡ್ತಾರೆ ಅಲ್ವಾ, ಅದಕ್ಕೆ ಹೆಲ್ಪಿಂಗ್ ಆಗಿ ಅವರು ಏನು ಹೇಳ್ತಾರೆ ಇದನ್ನು ಲಿಸ್ಟ್ ಮಾಡಿ ಇಡಿ ಅನ್ನೋವಂಥದ್ದು, ಅಥವಾ ಸೇವ್ ಮಾಡಿ ಇಡಿ ಅನ್ನೋವಂಥದ್ದು, ಅಥವಾ ಅವ್ರಿಗೆ ಕಾಲ್ ಮಾಡಿ ಅವ್ರ ಇಂಟರ್ವ್ಯೂಗೆ ಇವಾಗ ಬರೋಕ್ಕಾಗುತ್ತಾ ಇಲ್ವಾ ಕೇಳಿ, ಅಥವಾ ಮೆಸೇಜ್ ಮಾಡಿ, ಈ ರೀತಿಯಾದಂಥ ರೋಲ್ ಅವ್ರು ಏನು ಹೇಳ್ತಾರೆ ಅದನ್ನು ಜಸ್ಟ್ ಮಾಡಬೇಕಾಗಿರುತ್ತೆ. ತುಂಬ ಏನಿರೋದಿಲ್ಲ ಅಥವಾ ತುಂಬ ಕಷ್ಟ ಏನಿರೋದಿಲ್ಲ, ಸಿಂಪಲ್ಲಾಗಿ ನೀವು ಇಲ್ಲಿ ಮಾಡ್ಬೋದು. ಅಥವಾ ಒಂದು ಸಲ ಏನು ಮಾಡ್ತಾರೆ ಅಂದರೆ ಜಾಯಿನ್ ಮಾಡ್ಕೊಳ್ಬೇಕಾದ್ರೇ ನಿಮಗೆ ಹೇಳಿಬಿಡ್ತಾರೆ ನೀವು ಯಾವ ಅಂಡರ್ ಮಾಡ್ತೀರಾ ಅಂತ. ಸೊ ಅದನ್ನು ಕೂಡ ನೀವು ಕ್ಲಾರಿಫಿಕೇಷನ್ಸ್ ತೊಗೊಬೋದು. ಯು ವಿಲ್ ವರ್ಕ್ ಆನ್ ಅ ನಂಬರ್ಸ್ ಆ್ಯಂಡ್ ಗಿವ್ ಆಲ್ ಐಡಲ್ ಫಾರ್ ವಾಟ್ ಅ ಮಿರಕಲ್ ಡ್ರೈವ್ಸ್ ಟೀಮ್ ಲುಕಿಂಗ್ ಲೈಕ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಂಬರ್ಸಲ್ಲಿ ನೀವು ಕೆಲಸನ ಮಾಡ್ತೀರಾ, ಎಷ್ಟು ನಂಬರ್ಸ್ ಅವ್ರಿಗೆ ಬಂದಿದೆ ಅಥವಾ ಎಷ್ಟು ಕ್ಯಾಂಡಿಡೇಟ್ಸ್ ಇದ್ದಾರೆ, ಆ ರೀತಿಯಲ್ಲಿ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ. ಹಾಗೆ ಆ ಮಲ್ಟಿಪಲ್ ಡ್ರೈವ್ ಟೀಮ್ ಏನು ಹುಡುಕ್ತಿರ್ತಾರೆ ಅದಕ್ಕೆ ನೀವು ಆನ್ಸರ್ ಕೊಡುವಂಥ ಸಿಚುವೇಷನಲ್ಲಿ ಇರ್ತೀರಾ. ಯು ವಿಲ್ ಆಲ್ಸೋ ಸಪೋರ್ಟ್ ದ ಟೀಮ್ ಇನ್ ಪ್ರಿಪೇರಿಂಗ್ ರಿಪೋರ್ಟ್ಸ್ ಆ್ಯಂಡ್ ಡ್ಯಾಶ್ ಬೋರ್ಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಯಾವ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಿದ್ದಾರೆ, ಅವ್ರು ಏನು ಓದಿದ್ದಾರೆ ಅಥವಾ ಅವ್ರ ಹೆಸರೇನು, ಎಲ್ಲಿಂದ, ಅದೆಲ್ಲ ಅವರು ನೋಟ್ ಮಾಡಿ ಇಡ್ತಾರೆ ಅಂತ. ಸೊ ಅದನ್ನು ಕೂಡ ನೀವು ಇಲ್ಲಿ ಮಾಡ್ತೀರಾ. ಅಂದರೆ ಇವಾಗ ಗೂಗಲ್ ಶೀಟ್ ಆಗಿರ್ಬೋದು, MS Excel, ವರ್ಲ್ಡಲ್ಲಿ ನೀವು ಅದನ್ನು ಟೈಪ್ ಮಾಡಿ ಇಟ್ಕೊಂಡಿರ್ತೀರಾ. ಅದನ್ನು ಟೈಪ್ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಟ್ರಿಕ್ ಏನಿಲ್ಲ. 1 ವೀಕ್ ವರ್ಕ್ ಮಾಡಿಬಿಟ್ರೆ ನಿಮ್ಗೆ ಅದು ಫ್ಲೋ ಬಂದುಬಿಡುತ್ತೆ. ಸೊ ಈಸಿಯಾಗಿ ನೀವು ಇಲ್ಲಿ ಮಾಡ್ಬೋದು. ವಾಟ್ ಯು ವಿಲ್ ಡೂ ಅಂತ ಕೊಟ್ಟಿದ್ದಾರೆ. ಕೊಲಾಬ್ರೇಟ್ ವಿತ್ ಆಲ್ ಸ್ಟ್ಯಾಕ್ ಹೋಲ್ಡ್ಸ್ 1000 ಸ್ಟ್ಯಾಂಡರ್ಡ್ಸ್ ಕ್ಯಾಂಡಿಡೇಟ್ಸ್ ಎಂಪ್ಲಾಯೀಸ್ ಆ್ಯಂಡ್ ಆರ್ಗನೈಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರೆಲ್ಲ ಎಂಪ್ಲಾಯೀಸ್ ಅಥವಾ ಕ್ಯಾಂಡಿಡೇಟ್ಸ್ ಅಪ್ಲೈನ ಮಾಡಿರ್ತಾರೆ ಅಥವಾ ಎಂಪ್ಲಾಯೀಸ್ ಇರ್ತಾರಲ್ಲ ಆಲ್ರೆಡಿ, ಅವ್ರದ್ದೆಲ್ಲ ನಿಮಗೆ ಹ್ಯಾಂಡ್ ಓವರ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಶೆಡ್ಯೂಲಿಂಗ್ ಆ್ಯಂಡ್ ಕೋಆರ್ಡಿನೇಟಿಂಗ್ ಇಂಟರ್ವ್ಯೂಸ್ ಫಾರ್ ಕ್ಯಾಂಡಿಡೇಟ್ಸ್ ವೈಲ್ ಎನ್ಶೋರಿಂಗ್ ಗುಡ್ ಕ್ಯಾಂಡಿಡೇಟ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ ಹೇಳಿದೆ ಅಲ್ವಾ, ಅವರ ಇಂಟರ್ವ್ಯೂಸ್ಗಳನ್ನ ಶೆಡ್ಯೂಲ್ ಮಾಡುವಂಥದ್ದು ಅಥವಾ ಕೋಆರ್ಡಿನೇಟ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಸೊ ಯಾರು ಎಲಿಜಿಬಲ್ ಇರುತ್ತೆ ಅಂತ ಆಲ್ರೆಡಿ ಟೀಮ್ ಕೊಟ್ಬಿಟ್ಟಿರ್ತಾರೆ. ಲೈಕ್ 10 to 15 ಕ್ಯಾಂಡಿಡೇಟ್ಸು ಶಾರ್ಟ್ ಲಿಸ್ಟ್ ಆಗಿದ್ದಾರೆ ಅಂತ ನಿಮಗೆ ಕಳಿಸ್ಕೊಟ್ರೆ ಅವ್ರಿಗೆ ನೀವು ವಾಟ್ಸಪ್ ಮೂಲಕ ಅಥವಾ ಅವ್ರು ಯಾವ ಫಾರ್ಮಲ್ಲಿ ಹೇಳ್ತಾರೆ, ಇಮೇಲಲ್ಲೋ ವಾಟ್ಸಪ್ಪಲ್ಲೋ ಹೇಳಿರ್ತಾರೆ, ಅವ್ರಿಗೆ ಆ ಫಾರ್ಮಲ್ಲಿ ನೀವು ಮೆಸೇಜ್ ಹಾಕಬೇಕಾಗಿರುತ್ತೆ. ಈ ರೀತಿ ನೀವು ಶಾರ್ಟ್ ಲಿಸ್ಟ್ ಆಗಿದ್ದೀರಾ, ಈ ಅಂದರೆ 1 o'clock 2 o'clock ನಿಮ್ಮ ಇಂಟರ್ವ್ಯೂ ಇರುತ್ತೆ, ಜಾಯಿನ್ ಆಗಿ ಅಂತ ಲಿಂಕ್ ಸಮೇತ ಅವ್ರಿಗೆ ಇಮೇಲ್ ಮಾಡುವಂಥದ್ದು ಅಥವಾ ವಾಟ್ಸಪ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಕೋಆರ್ಡಿನೇಟ್ ಫಾರ್ ದ ಎಂಡ್ ಟು ಎಂಡ್ ಇಂಟರ್ವ್ಯೂ ಪ್ರೋಸೆಸ್ ಅಂತ ಹೇಳಿದ್ದಾರೆ. ಸೊ ಎಂಡ್ ಟು ಎಂಡ್ ಇಂಟರ್ವ್ಯೂ ಪ್ರೋಸೆಸ್ಸಲ್ಲೂ ಕೂಡ ನೀವು ಇಲ್ಲಿ ವರ್ಕ್ನ ಮಾಡ್ತೀರಾ ಅಂತ. ಹಂಗಂದರೆ ಏನು ಅಂದರೆ, ನೀವು ಇಮೇಲ್ ಮಾಡಿರೋಂಥ ಅಥವಾ ವಾಟ್ಸಪ್ ಮಾಡಿರೋಂಥ ಕ್ಯಾಂಡಿಡೇಟು ಇಂಟರ್ವ್ಯೂಗೆ ಲಾಗಿನ್ ಆದ್ರಾ ಇಲ್ವಾ, ಕೊನೆವರೆಗೂ ಇದ್ರಾ, ಅವ್ರದ್ದು ಸಕ್ಸಸ್ ಆಯ್ತು ಅಂದರೆ ಅವ್ರು ಸೆಲೆಕ್ಟ್ ಆದ್ರಾ ಇಲ್ವಾ, ಅವ್ರಿಗೆ ಯಾರು ಇಂಟರ್ವ್ಯೂ ತೊಗೊಳ್ತಾ ಇರ್ತಾರೆ, ನೀವೇನು ಇಂಟರ್ವ್ಯೂ ತೊಗೊಳೋದಿಲ್ಲ, ಜಸ್ಟ್ ಅವ್ರಿಗೆ ಲಿಂಕ್ ಕಳಿಸುವಂಥದ್ದು, ಅವ್ರು ಲಾಗಿನ್ ಆದ್ರಾ ಇಲ್ವಾ ಅಂತ ಚೆಕ್ ಮಾಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ. ಇಂಟರ್ವ್ಯೂ ತೊಗೊಳ್ತಾ ಇರೋರು ಬಂದ್ರಾ ಇಲ್ವಾ ಅನ್ನೋ ಅವ್ರಿಗೆ ಇನ್ಫಾರ್ಮೇಷನ್ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಅಷ್ಟೇ. ಇನ್ನು ಮೇಂಟೈನ್ ವೇರಿಯಲ್ ಇಂಟರ್ವ್ಯೂ ಡ್ರೈವ್ಸ್ ಆ್ಯಂಡ್ ಈವೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟರ್ವ್ಯೂನು ಕೂಡ ವೆರೈಟಿ ಆಫ್ ರೀತಿಯಲ್ಲಿ ತೊಗೊತಾರೆ. ಲೈಕ್ ಕಾಲಲ್ಲಿ ತೊಗೊತಾರೆ, ಇಲ್ಲ ಝೂಮ್ ಮೀಟಿಂಗಲ್ಲಿ ತೊಗೊತಾರೆ, ಅಥವಾ ಗೂಗಲ್ ಮೀಟಲ್ಲಿ ತೊಗೊತಾರೆ. ಸೊ ಯಾವ ಮೀಟಲ್ಲಿ ತೊಗೊಳೋದಕ್ಕೆ ಇಂಟರ್ವ್ಯೂವರ್ ರೆಡಿ ಇದ್ದಾರೆ ಅಥವಾ ಕ್ಯಾಂಡಿಡೇಟ್ಸ್ ರೆಡಿ ಇದ್ದಾರೆ ಅಂತಲೂ ಕೂಡ ನೀವು ಇಲ್ಲಿ ಸ್ಪೆಸಿಫೈ ಮಾಡ್ಬೋದು ಅಂತ ಹೇಳ್ತಿದ್ದಾರೆ. ಇನ್ನು ಕ್ರಿಯೇಟ್ ಜಾಬ್ post accuracy with screening and resumes and applications, coordinating effectively feedback for the candidates ಅಂತ ಕೊಟ್ಟಿದ್ದಾರೆ. ಸೊ ಜಾಬ್ ಪೋಸ್ಟ್ಗಳಿರುತ್ತೆ ಅಲ್ಲ, ಫಾರ್ ಎಕ್ಸಾಂಪಲ್ ಅವ್ರು ಇಲ್ಲಿ ನಿಮಗೆ ಆಲ್ರೆಡಿ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿರ್ತಾರೆ ಅಲ್ವಾ, ಇದೇ ರೀತಿಯಾದಂಥದ್ದು ಡ್ಯಾಶ್ಬೋರ್ಡ್ಸ್ ಅಥವಾ ಇನ್ಫಾರ್ಮೇಷನ್ಸ್ನ ಕಂಪ್ನಿಯವ್ರು ಕೂಡ ನಿಮಗೆ ಕೊಟ್ಟಿರ್ತಾರೆ. ಯಾಕಂದರೆ ನೀವು ಇಂಟರ್ವ್ಯೂಗೆ ಅಕಸ್ಮಾತ್ ಕಾಲ್ ಮಾಡಿದ್ರೆ ಅಥವಾ ಕ್ಯಾಂಡಿಡೇಟ್ಸು ನಿಮಗೆ ವಾಟ್ಸಪ್ ಮಾಡಿದಾಗ ಏನಾದ್ರು ಕ್ವೆಶನ್ಸ್ ಕೇಳಿದ್ರು ಅಂದರೆ ನಿಮಗೆ ಆನ್ಸರ್ ಮಾಡೋಕ್ಕೆ ಇನ್ಫಾರ್ಮೇಷನ್ ಇರಬೇಕಲ್ವಾ. ಸೊ ಈ ರೀತಿಯಾದಂಥ ಇನ್ಫಾರ್ಮೇಷನ್ನ ಕೊಟ್ಟಿರ್ತೀವಿ ನಾವು ಜಾಬ್ ಬಗ್ಗೆ ಕೂಡ. ಸೊ ಅದ್ರ ರಿಲೇಟೆಡ್ ನೀವು ಇಲ್ಲಿ ಆನ್ಸರ್ನ ಮಾಡ್ಬೋದು ಕ್ಯಾಂಡಿಡೇಟ್ಸ್ಗೆ ರೆಸ್ಯೂಮ್ ಮೇಲೆ. ಅಂದರೆ ಅವ್ರು ಯಾವ ಪೋಸ್ಟ್ಗೆ ಏನಾಗಿದೆ ಅದನ್ನು ಚೆಕ್ ಮಾಡಿ ನೀವು
ಹೇಳ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದಮೇಲೆ ಇಲ್ಲಿ ನೋಡಿದ್ರೆ ಪ್ರಿಪೇರ್ ಫಾರ್ ರೆಸ್ಪೋರ್ಟ್ಸ್ ಆ್ಯಂಡ್ ಡ್ಯಾಶ್ಬೋರ್ಡ್ಸ್ ಅಪ್ಡೇಟ್ ಡೇಟಾಸ್ ಆ್ಯಸ್ ಆ್ಯಂಡ್ ವೆಲ್ ನೀಡೆಡ್ ಅಂತ ಕೊಟ್ಟಿದ್ದಾರೆ. ಸ್ವಲ್ಪ ಮಾತಾಡೋಕ್ಕಾಗ್ತಾಯಿಲ್ಲ. ಇಲ್ಲಿ ನೀವು ಡ್ಯಾಶ್ಬೋರ್ಡ್ಸ್ನ ರೆಡಿ ಮಾಡ್ತೀರಲ್ವ, ಲೈಕ್ ಗೂಗಲ್ ಶೀಟ್ ಆಗಿರ್ಬೋದು ಅಥವಾ ಮೈಕ್ರೋಸಾಫ್ಟ್ ವರ್ಡ್ ಎಕ್ಸೆಲಲ್ಲಿ ನೀವು ಡ್ಯಾಶ್ಬೋರ್ಡ್ಸ್ನ ರೆಡಿ ಮಾಡ್ತೀರಲ್ವ, ಅದನ್ನು ಅಪ್ಡೇಟ್ ಮಾಡಬೇಕು. ಕ್ಯಾಂಡಿಡೇಟ್ ಸೆಲೆಕ್ಟ್ ಆದ್ರಾ ಇಲ್ವಾ, ಅವರು ವರ್ಕ್ ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದನ್ನೆಲ್ಲ ನೀವು ಅಪ್ಡೇಟ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಾದಮೇಲೆ ಇಲ್ಲಿ ನೋಡಿದ್ರೆ ವಾಟ್ ವಿ ನೀಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮಲ್ಲಿ ಏನು ಲೈಕ್ ಪ್ಲಸ್ ಪಾಯಿಂಟ್ಸ್ ಅಥವಾ ಸ್ಕಿಲ್ಸ್ ಇರಬೇಕು ಅವ್ರು ಇಲ್ಲಿ ಹೈಯರ್ನ ಮಾಡೋದಕ್ಕೆ ಅಂದರೆ ತುಂಬಾ ಸಿಂಪಲ್ ಆಗಿದೆ. ಜಸ್ಟ್ 4 to 5 ಸ್ಟೆಪ್ಸಲ್ಲಿ ಇದು ಮುಗಿದೋಗ್ಬಿಡುತ್ತೆ. ಮೊದಲನೇದಾಗಿ ನಿಮಗೆ 0 to 1 years ಆಫ್ ಎಕ್ಸ್ಪೀರಿಯನ್ಸ್ ಇದ್ದರೆ ವೆಲ್ ಆ್ಯಂಡ್ ಗುಡ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರೂ ಓಕೆ, ಫ್ರೆಷರ್ಸ್ ಆದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ನೀವು ಇಲ್ಲಿ ನೋಡ್ಬೋದು ಫ್ರೆಷರ್ಸ್ ಕ್ಯಾನ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ಫ್ರೆಷರ್ಸ್ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್ ರಿಕ್ವೈರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಗ್ರ್ಯಾಜುಯೇಷನ್ಸ್ ಮಾಡಿದ್ರೆ ಲೈಕ್ BCom ಎಲ್ಲ ಮಾಡಿದ್ರೆ ಅಥವಾ 12th PUC ಆ ರೀತಿ ಪಾಸ್ ಆಗಿದ್ದೀರ ಅಂದರೂ ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಪ್ರಿಫರಿಂಗ್ ಎಕ್ಸ್ಪೀರಿಯನ್ಸ್ ಇನ್ ರೆಕ್ರೂಟಿಂಗ್ ಈಸ್ ಅ ಫಾಸ್ಟ್ ಮೂವಿಂಗ್ ಐಲಿ ಗ್ರೋತ್ ಲಾರ್ಜ್ ಸ್ಕೇಲ್ ಆರ್ಗನೈಸೇಷನ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೇನಾದರೂ ರೆಕ್ರೂಟ್ಮೆಂಟ್ ರೋಲಲ್ಲಿ ಅಥವಾ ಫಾಸ್ಟ್ ಮೂವಿಂಗ್ ಕಂಪ್ನೀಸಲ್ಲಿ ಗ್ರೋಯಿಂಗ್ ಕಂಪ್ನೀಸ್ಗಳಲ್ಲಿ ನಿಮ್ಗೇನಾದ್ರು ರೆಕ್ರೂಟ್ಮೆಂಟರಲ್ಲಿ ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಇದ್ದರೆ ಇಲ್ಲಿ ನಿಮಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ವರ್ಕ್ ಮಾಡೋದ್ರಿಂದ ನಿಮಗೆ ಈ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಎಬಿಲಿಟಿ ಟು ಕೋಆರ್ಡಿನೇಟ್ ಎಫೆಕ್ಟಿವ್ಲಿ ವಿತ್ ಸ್ಟಾರ್ಟ್ ಹೋಲ್ಡರ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮ ಅಥಾರಿಟೀಸ್ ಇರ್ತಾರಲ್ವ, ನಿಮಗಿಂತ ಮೇಲೆ ನಿಮಗೆ ಕೆಲಸ ಹೇಳೋ ಅಂಥವ್ರು, ಅವ್ರ ಜೊತೆ ಕೂಡ ನೀವು ಕೋಆರ್ಡಿನೇಟ್ ಮಾಡ್ಕೊಂಡು ಚೆನ್ನಾಗಿ ಮಾತಾಡಬೇಕು. ಅದ್ರ ಜೊತೆಗೆ ನಿಮ್ಮ ಕ್ಯಾಂಡಿಡೇಟ್ಸ್, ನೀವು ಯಾರಿಗೆ ಮೆಸೇಜ್ ಮಾಡ್ತೀರಾ ಅಥವಾ ನಿಮ್ಮ ಕೆಳಗೆ ಯಾರು ಇರ್ತಾರೆ ಅವ್ರನ್ನೂ ಕೂಡ ನೀವು ಕ್ಲೀನಾಗಿ ಮಾತಾಡಿಸುವಂಥದ್ದು, ಕೋಆರ್ಡಿನೇಟ್ ಮಾಡ್ಕೊಂಡು ಮಾತಾಡುವಂಥದ್ದು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ಸ್, ಪ್ರೊಫೆಷ್ನಲ್ ಆಗಿ ನೀವು ಇರಬೇಕು ಅನ್ನೋದನ್ನೇ ಹೇಳ್ತಿರುವಂಥದ್ದು. ಸೊ ಇಲ್ಲ ಅಂದರೂ ಕೂಡ ನೀವು ಇಲ್ಲಿ ಕಲಿಬೋದು, ಅದೇನು ಅಷ್ಟು ಕಷ್ಟ ಇಲ್ಲ. ಡೀಸೆನ್ಸಿಯಿಂದ ಕರೆಕ್ಟಾಗಿ ಮಾತಾಡಿದ್ರೆ ಅಥವಾ ರೆಸ್ಪಾನ್ಸ್ ಮಾಡಿದ್ರೆ ಸಾಕಾಗಿರುತ್ತೆ. ಇನ್ನು ಇಲ್ಲಿ ಸ್ವಲ್ಪ ಕೆಳಗಡೆ ಬಂದರೆ ಅಬೌಟ್ ಅಸ್ ಅಂತ ಕಂಪ್ನಿ ಬಗ್ಗೆ ಕೊಟ್ಟಿದ್ದಾರೆ. ಹಾಗೆ ಅವರ್ ಮಿಷನ್ಸ್, ಅವರ ಗೋಲ್ ಏನಿದೆ, ಅವರು ಯಾವುದ್ರ ಮೇಲೆ ವರ್ಕ್ ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಬೋದು. ಇದೆಲ್ಲ ಏನು ಅಷ್ಟು ಇಂಪಾರ್ಟೆಂಟ್ ಇಲ್ಲ ಈ ರೋಲ್ಗೆ. ಸೊ ಅದರಿಂದ ನಾನು ಅದನ್ನೇನು ಮೆನ್ಷನ್ ಮಾಡಿ ಅಥವಾ ಓದಿ ಹೇಳ್ತಾ ಇಲ್ಲ. ನೀವು ಅದನ್ನು ಒಂದ್ಸಲ ಬೇಕಾದರೆ ಓದ್ಕೊಬೋದು ಕಂಪ್ನಿ ಬಗ್ಗೆ ತಿಳ್ಕೊಳೋದಕ್ಕೋಸ್ಕರ. ಇಲ್ಲ ಅಂದರೆ ಕೆಲಸದ ಬಗ್ಗೆ ಇಷ್ಟೇ ಇನ್ಫಾರ್ಮೇಷನ್ಸ್ ಆಗಿರುತ್ತೆ. ಇನ್ನು ಹೇಗೆ ಅಪ್ಲೈನ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಇನ್ನೊಂದು ಇಂಟರ್ಫೇಸ್ಗೆ ತೊಗೊಂಡು ಬರುತ್ತೆ, ಲೈಕ್ ಫಾರ್ಮ್ಗೆ ತೊಗೊಂಡು ಬರುತ್ತೆ. ಮೊದಲನೇದಾಗಿ ನೀವು ಇಲ್ಲಿ ಲಿಂಕ್ಡ್ಇನ್ ಪ್ರೊಫೈಲಿಂದನೂ ಕೂಡ ಅಪ್ಲೈನ ಮಾಡ್ಬೋದು. ಸೊ ಇಲ್ಲಿ ನೀವು ಲಿಂಕ್ಡ್ಇನ್ ಆ್ಯಪಿಂದ ಕೂಡ ಅಪ್ಲೈನ ಮಾಡ್ಬೋದು. ಬಟ್ ನಾವು ಡೈರೆಕ್ಟಾಗಿ ಲೈಕ್ ಏನು ಅವರ ವೆಬ್ಸೈಟಿಂದ ಮಾಡ್ತಾ ಇರೋದ್ರಿಂದ ಅದಕ್ಕೆ ಜಸ್ಟ್ ಲಿಂಕ್ ಮಾಡಿದ್ರೆ ಸಾಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಯಾವುದಿದೆ ಅದನ್ನು ನೀವು ಇಲ್ಲಿ ಅಪ್ಲೋಡ್ನ ಮಾಡಬೇಕು. ಆದಷ್ಟು ಅಪ್ಡೇಟೆಡ್ ಯಾವುದಿದೆ ಅದನ್ನೇ ಕೊಡೋದಕ್ಕೆ ಇಲ್ಲಿ ಟ್ರೈ ಮಾಡಿ. ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಡಿವೈಸಲ್ಲಿರೋ ಅಂಥ ಆಪ್ಷನ್ಸ್ನ ಅಥವಾ ಫೈಲ್ಸ್ನ ತೋರಿಸುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಿದ್ರೆ ಇಲ್ಲಿ ಅದು ಅಪ್ಲೋಡ್ ಆಗುತ್ತೆ. ಅದಾದಮೇಲೆ ಇಲ್ಲಿ ನಿಮ್ಮ ಫುಲ್ ನೇಮ್ ಕೊಡಬೇಕಾಗಿರುತ್ತೆ, ಇನ್ಶಿಯಲ್ ಎಲ್ಲನೂ ಕೂಡ. ಅದಾದಮೇಲೆ ನಿಮ್ಮ ಇಮೇಲ್, ಮೊಬೈಲ್ ನಂಬರ್, ಯಾವುದು ಪ್ರೊಫೆಷ್ನಲ್ ಇಮೇಲ್ ಆಗಿ ಕಾಲ್, ವಾಟ್ಸಪ್ ಎರಡೂ ಕೂಡ ಇದೆ, ಆ ಮೊಬೈಲ್ ನಂಬರ್ನ ಕೊಡಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಊರು, ಯಾವ ಸಿಟಿ ಅಥವಾ ಕರೆಂಟ್ ಲೊಕೇಶನ್ ಏನಿದೆ ಅದನ್ನು ಕೊಡಬೇಕಾಗಿರುತ್ತೆ. ಕರೆಂಟ್ ಕಂಪ್ನಿ ನೀವೇನಾದ್ರು ಕೆಲಸ ಮಾಡ್ತಾಯಿದ್ರೆ ಅದನ್ನು ನೀವು ಇಲ್ಲಿ ಕೊಡ್ಬೋದು. ಇಲ್ಲ ಅಂದರೆ ಜಸ್ಟ್ ನನ್ನಂತ ಕೊಡ್ಬೋದು, ನಾನು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಅದನ್ನು ನಾನು ಕೊಡ್ತಾಯಿದ್ದೀನಿ. ಇಲ್ಲ ಅಂದರೆ ನೋ ನೀಡ್, ಏನು ಮೆನ್ಷನ್ ಮಾಡದೇ ಇದ್ದರೂ ನಡೆಯುತ್ತೆ. ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಯಾವುದಾದ್ರೂ ಒಂದು ಲೈಕ್ ಲಿಂಕ್ಡ್ಇನ್ ಅಥವಾ ನೌಕರಿ ಅಥವಾ ಈ ಪ್ಲ್ಯಾಟ್ಫಾರ್ಮ್ಸ್ಗಳೇನಿದೆ ಅದರಲ್ಲಿ ಯಾವುದ್ರಲ್ಲಿ ನಿಮ್ಮದು ಒಂದು ID-ನ ಇಲ್ಲಿ ನೀವು ಲಿಂಕ್ ಮಾಡಬೇಕಾಗಿರುತ್ತೆ. ಯಾವುದು ಇಲ್ಲ ಅಂದರೂ ಕೂಡ ನಡೆಯುತ್ತೆ. ಬಟ್ ನೀವು ಆದಷ್ಟು ಲಿಂಕ್ಡ್ಇನ್ ಅಥವಾ ನೌಕರಿಯ ನಿಮ್ಮ ಪ್ರೊಫೈಲ್ ID ಅಥವಾ ಲಿಂಕ್ ಏನಿದೆ ಅದನ್ನು ಪ್ರೊವೈಡ್ ಮಾಡಿದರೆ ಅವ್ರು ಒಂದ್ಸಲ ಲಾಗಿನ್ ಆಗಿ ನೋಡ್ತಾರೆ ನೀವು ಎಷ್ಟು ರೋಲ್ಸ್ಗಳಿಗೆ ಅಪ್ಲೈ ಮಾಡಿದ್ದೀರಾ ಅಥವಾ ನಿಮ್ಮ ಎಜುಕೇಷನ್ಸ್ ಏನಿದೆ, ನಿಮ್ಮ ಪ್ರೊಫೈಲ್ ಹೇಗಿದೆ, ಅಪ್ಡೇಟೆಡ್ ರೆಸ್ಯೂಮ್ಸ್ ಆಗಿರ್ಬೋದು, ಇನ್ಫಾರ್ಮೇಷನ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ಚೆಕ್ ಮಾಡ್ತಾರೆ. ಅದಾದಮೇಲೆ ಅವ್ರಿಗೇನಾದ್ರು ಇಂಪ್ರೆಸ್ ಆಯಿತು ಅಂದರೆ ಸೆಲೆಕ್ಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಲಿಂಕ್ನ ಆ್ಯಡ್ ಮಾಡೋದ್ರಿಂದ ನಿಮಗೆ ಬೆನಿಫಿಟ್ ಜಾಸ್ತಿ ಇದೆ. ಸೊ ಆದಷ್ಟು ಆ್ಯಡ್ನ ಮಾಡಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಮತ್ತೆ ಕೆಲವೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, HR ಇಂಟರ್ನ್ ಆಗಿ ನೀವು ಏನು ವರ್ಕ್ನ ಮಾಡ್ಬೋದು ಅಂತ. ಅದಾದಮೇಲೆ ಇಲ್ಲಿ ನೀವು ಮೇಲಾ ಫೀಮೇಲಾ ಅದನ್ನು ಸೆಲೆಕ್ಟ್ ಮಾಡೋದು ಕೇಳ್ತಾರೆ. ನಿಮ್ಮ ಜೆಂಡರ್ನ ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಬೋದು. ಅದಾದಮೇಲೆ
ಸ್ವಲ್ಪ ಇಲ್ಲಿ ಕೆಳಗಡೆ ನೋಡಿದ್ರೆ ಟೋಟಲ್ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮಗೆ ಎಷ್ಟು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇದೆ ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ನೀವೇನಾದ್ರು ಫ್ರೆಷರ್ ಆಗಿದ್ರೆ ಇಲ್ಲಿ 0 to 1 years ಆಫ್ ಎಕ್ಸ್ಪೀರಿಯನ್ಸ್ ಅಂತ ಹಾಕ್ಬೋದು. ನಾನು ಆಲ್ರೆಡಿ HR ರೆಕ್ಯೂಟರಲ್ಲಿ ವರ್ಕ್ ಮಾಡಿರೋದ್ರಿಂದ ನಾನು 1+ years ಅಂತ ಹಾಕಿದ್ದೀನಿ. ಅದಾದಮೇಲೆ ಆರ್ ಯು ಬೇಸ್ಡ್ ಆನ್ ಯೋರ್ ಬ್ಯಾಂಗ್ಳೂರಿಂದ ನಾನು ಅದನ್ನ ಕೇಳ್ತಾ ಇದ್ದೆ. ನೀವೇನಾದ್ರು ಫ್ರಮ್ ಬ್ಯಾಂಗ್ಳೂರ್ ಆಗಿದ್ರೆ ಎಸ್ ಅಂತ ಕೊಡ್ಬೋದು, ಇಲ್ಲ ಅಂದರೆ ನೋ ಅಂತ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಆರ್ ಯು ವಿಲ್ಲಿಂಗ್ ಟು ರಿಲೊಕೇಟ್ ಟು ಬ್ಯಾಂಗ್ಳೂರ್ ಕೇಳ್ತಾ ಇದೆ. ಸೊ ಲೈಕ್ ನೀವೇನಾದ್ರು ಬ್ಯಾಂಗ್ಳೂರಿಗೆ ಬಂದು ವರ್ಕ್ನ ಮಾಡ್ತೀವಿ, ಯಾಕಂದರೆ ಇಲ್ಲಿ ಹೈಬ್ರಿಡ್ ಜಾಬ್ ಆಗಿರೋದ್ರಿಂದ ಇದು ಏನು ಹೇಳ್ತಾರೆ, ಆಫೀಸಿಂದನೂ ಮಾಡ್ಬೋದು ಅಥವಾ ಮನೆಯಿಂದನೂ ಮಾಡ್ಬೋದು, ಎರಡೂ ಆಪ್ಷನ್ಸ್ ಇದೆ. ನೀವೇನಾದ್ರು ರೀಲೊಕೇಟ್ ಆಗೋಕ್ಕೆ ರೆಡಿ ಇದ್ದೀವಿ, ನಾವು ನಮ್ಮ ಸಿಟಿ ಬಿಟ್ಟು ಬ್ಯಾಂಗ್ಳೂರ್ಗೆ ಬಂದು ನಾವು ವರ್ಕ್ ಮಾಡ್ತೀವಿ ಅಂದರೆ ನಿಮಗೆ ವರ್ಕ್ ಫ್ರಮ್ ಆಫೀಸ್ ಕೊಡ್ತಾರೆ, ಇಲ್ಲ ಅಂದರೆ ವರ್ಕ್ ಫ್ರಮ್ ಹೋಮ್ ಏನಾದ್ರು ಅವೈಲೇಬಲ್ ಇದ್ದರೆ ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ. ಸೊ ಆದಷ್ಟು ನಿಮಗೆ ಓಕೆ ಇದ್ದರೆ ಓಕೆ ಅಂತ ಕೊಡಿ, ಇಲ್ಲ ಅಂದರೆ ಇಲ್ಲ ಅಂತ ಕೊಡಿ. ನೀವೇನಾದ್ರು ಬ್ಯಾಂಗ್ಳೂರಿಂದನೇ ಆಗಿದ್ರೆ ಎಸ್ ಕೊಡ್ಬೋದು, ಇಲ್ಲ ಅಂದರೆ ಇಲ್ಲ ಅಂತ ಕೊಡ್ಬೋದು. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಲೈಕ್ ಕರೆಂಟ್ ಕಂಪನೀಸ್ ಏನೇನು ಈ ಇಯರಲ್ಲಿ ಅಥವಾ ಲಾಸ್ಟ್ ಇಯರಲ್ಲಿ ವರ್ಕ್ ಮಾಡಿದ್ದೀರಾ ಅದನ್ನು ನೀವು ಇಲ್ಲಿ ಹೇಳ್ಬೋದಾಗಿರುತ್ತೆ. ನೀವೇನಾದ್ರು ಫ್ರೆಷರ್ ಆಗಿದ್ರೆ ಜಸ್ಟ್ ಕ್ಯಾಪಿಟಲ್ N&A ಲೈಕ್ ಈ ರೀತಿ ನೀವು ಹಾಕಿದ್ರೆ ಸಾಕಾಗಿರುತ್ತೆ. ಓಕೆನಾ, ಯಾವುದು ಇಲ್ಲ ಅಂತ ಹಾಕ್ಬೋದು. ಇನ್ನು ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲೂ ಕೂಡ N&A ಅಂತ ಹಾಕಿದ್ರೆ ಸಾಕಾಗಿರುತ್ತೆ. ನಾನಿದು ಫ್ರೆಷರ್ಸ್ಗೆ ಹೇಳ್ತಾ ಇರೋವಂಥದ್ದು. ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ನೀವು ಅದನ್ನು ಹಾಕ್ಬೋದು. ಇಲ್ಲಿ ನೋಟಿಸ್ ಪೀರಿಯಡ್ ನೋಡಿದ್ರೆ ನೀವು ಬೇಕಾದರೆ ಇಮಿಡಿಯೇಟ್ ಅಂತ ಹಾಕ್ಬೋದು, ಅಥವಾ 1 or 2 days, ಆದಷ್ಟು ಇಮಿಡಿಯೇಟ್ ಅಥವಾ 1 day ಅಂತ ನೀವು ಇಲ್ಲಿ ಮೆನ್ಷನ್ನ ಮಾಡ್ಬೋದು. ಲೈಕ್ ಫಾರ್ ಎಕ್ಸಾಂಪಲ್ ನಾನು 1 day ಅಂತ ಕೊಡ್ತೀನಿ. ಅದಾದಮೇಲೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ಹೌ ಡಿಡ್ ಯು ಗೆಟ್ ಟು ನೋ ಅಬೌಟ್ ದಿಸ್ ರೋಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಹೇಗೆ ಈ ರೋಲ್ ಬಗ್ಗೆ ಗೊತ್ತಾಯಿತು ಅಂತ ಕೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ಲೈಕ್ ಯೂಟ್ಯೂಬಿಂದ ಗೊತ್ತಾಗ್ತಿರೋದ್ರಿಂದ ಜಸ್ಟ್ ಅದರ್ಸ್ ಅಂತ ಕೊಟ್ಟರೆ ಸಾಕಾಗಿರುತ್ತೆ. ಯಾವುದು ಮೆನ್ಷನ್ ಮಾಡಿಲ್ಲ ಅಂದರೆ ನಡೆಯುತ್ತೆ, ಇಲ್ಲಾಂದರೆ ಮೀಶೋ ಜಾಬ್ ಸೈಟ್ ಅಂತ ಕೂಡ ನೀವು ಕೊಡ್ಬೋದು. ನಿಮ್ಗೇನಾದ್ರು ಯೂಟ್ಯೂಬಿಂದ ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಮೀಶೋ ಜಾಬ್ ಸೈಟ್ ಅಂತ ಹೇಳ್ಬೋದು. ಇನ್ನು ಅಡಿಷ್ನಲ್ ಇನ್ಫಾರ್ಮೇಷನ್ಸ್, ನಿಮಗೇನಾದರೂ ನಿಮ್ಮ ಬಗ್ಗೆ ಅಡಿಷ್ನಲ್ ಇನ್ಫಾರ್ಮೇಷನ್ಸ್ನ ಹೇಳಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಅದನ್ನು ಇಲ್ಲಿ ಹಾಕ್ಬೋದು. ಯಾವುದೇ ರೀತಿ ಇಂಪಾರ್ಟೆಂಟ್ ಅಥವಾ ಹಾಕಲೇಬೇಕು ಅನ್ನೋದು ಏನಿಲ್ಲ, ಹಾಕಿದ್ರೆ ನಿಮಗೆ ಪ್ಲಸ್ ಆಗುತ್ತೆ. ಏನು ಬರೀಬೇಕು ಅನ್ನೋದು ನಮಗೆ ಗೊತ್ತಾಗ್ತಿಲ್ಲ ಅಂದರೆ ನೀವು ChatGPT ಕೂಡ ಯೂಸ್ ಮಾಡ್ಕೊಬೋದು. ಲೈಕ್ ನೀವು ಏನು ಓದಿದ್ದೀರಾ, ಯಾವ ಕಾಲೇಜ್ ಅಥವಾ ಎಷ್ಟು ಪರ್ಸೆಂಟೇಜ್, ನಿಮ್ಮ ಸ್ಕಿಲ್ಸ್ ಏನಿದೆ, ಅಥವಾ ನಿಮ್ಗೆ ಯಾವುದು ಹಾಬೀಸ್ ಏನಿದೆ, ನಿಮ್ಮ ಇಂಟ್ರೆಸ್ಟ್ ಏನು, ಅದನ್ನೆಲ್ಲ ನೀವು ChatGPTಲಿ ಜಸ್ಟ್ 2-3 ಪಾಯಿಂಟ್ಸ್ ಹಾಕಿದ್ರೆ ಅದು ನಿಮಗೆ ಪ್ಯಾರಾಗ್ರಾಫ್ ವೈಸ್ ಬರೆದು ಕೊಡುತ್ತೆ. ಅದನ್ನು ಕಾಪಿ ಪೇಸ್ಟ್ ಕೂಡ ಮಾಡ್ಬೋದು, ಇಲ್ಲಾಂದರೆ ಜಸ್ಟ್ ಹಾಗೆ ಕೂಡ ಇದು ಮಾಡ್ಬೋದು. ನಾನು ಮೇಲ್ಗಡೆ ಕೇಳಿರೋಂಥ ಕೆಲವೊಂದಷ್ಟು ಆನ್ಸರ್ಸ್ನ ಸರಿ ಮಾಡಿ, ಯಾಕಂದರೆ ನಾನಲ್ಲಿ ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಏನು ಅಂತ ನಿಮಗೆ ತೋರಿಸೋದಕ್ಕೆ ಹಾಕಿದ್ದೀನಿ, ಅದನ್ನು ಸರಿ ಮಾಡಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಾನೊಂದು ಸ್ಮಾಲ್ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ, ಐ ಆಮ್ ಸೋ ಸಾರಿ. ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇದು ಕರೆಂಟ್ ಕಾಂಪನ್ಸೇಷನ್ ಇಯರ್ಲಿ ಮತ್ತು ಲೈಕ್ ಎಕ್ಸ್ಪೆಕ್ಟಿಂಗ್ ಕಾಂಪನ್ಸೇಷನ್ ಇಯರ್ಲಿ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಇದರ ಮೀನಿಂಗ್ ಏನಂದರೆ ನೀವು ಎಕ್ಸ್ಪೀರಿಯನ್ಸ್ ಅಥವಾ ನಾನ್ ಎಕ್ಸ್ಪೀರಿಯನ್ಸ್ ಅಲ್ಲ, ಎಷ್ಟು ಸ್ಯಾಲ್ರಿ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅಂತ. ಸೊ ನಾನೇನು ಅಂದ್ಕೊಂಡೆ ಫ್ರೆಷರ್ಸ್ ಆಗಿದ್ರೆ ನಿಮಗೆ ಸ್ಯಾಲ್ರಿ ಬಂದಿರೋದ್ರಲ್ಲ ಅದರಿಂದ ನೀವಿಲ್ಲಿ ಹಾಕೋದಕ್ಕಾಗೋದಿಲ್ಲ ಅಂತ. ಸೊ ನೀವು ಬೆಸ್ಟ್ ಪಾಯಿಂಟ್ ಇನ್ನೂ ಏನು ಮಾಡ್ಬೋದು ಅಂದರೆ ಜಸ್ಟ್ ನಿಮಗೆ ಎಷ್ಟು ಬೇಕು ಅದನ್ನು ನೀವಿಲ್ಲಿ ಹ್ಯಾಡ್ ಮಾಡ್ಕೊಬೋದು. ಲೈಕ್ 1,50,000 ಅಥವಾ 2,50,000 ಆ ಥರ ನೀವಿಲ್ಲಿ ಆ್ಯಡ್ನ ಮಾಡ್ಬೋದು. ನಾನಿಲ್ಲಿ ಥೌಸಂಡ್ಸಲ್ಲಿ ಕೊಟ್ಟಿದ್ದೆ. ಸೊ ನೀವು ಅದನ್ನು ಕೂಡ ಇಲ್ಲಿ ಚೆಕ್ಔಟ್ ಮಾಡ್ಬೋದು. ನಾನಿಲ್ಲಿ ಜಸ್ಟ್ ಫಸ್ಟು 2,50,000 ಪರ್ ಇಯರ್ ಅಂತ ಹಾಕಿದ್ದೀನಿ. ಅದಾದಮೇಲೆ 2,80,000 ಪರ್ ಇಯರ್ ಅಂತ ಹಾಕ್ತೀನಿ. ಓಕೆನಾ, ಸೊ ಅದರಿಂದ ಸ್ಯಾಲ್ರಿ ಲಾಸ್ಟ್ಗಿಂತ ಈ ಸಲ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅನ್ನೋದು ಶೋ ಆಗುತ್ತೆ. ಇದ್ರ ಬೇಸ್ ಮೇಲೆ ನಿಮಗೆ ಸ್ಯಾಲ್ರಿನೂ ಕೂಡ ಅವರು ಡಿಪೆಂಡ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಬೇಕಾದರೂ ಇದನ್ನು ಹಾಕ್ಬೋದು, ಇಲ್ಲಾಂದರೆ 1,50,000 ಹಾಕ್ಬೋದು ಅಥವಾ 2 lakhs ಹಾಕ್ಬೋದು. ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಅದನ್ನು ನೀವು ಇಲ್ಲಿ ಹಾಕ್ಬೋದು. ನಿಮಗೆ ಲ್ಯಾಕ್ಸಲ್ಲಿ ಹೇಳೋದಕ್ಕೆ ಬರ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ ಅಂದರೆ ನೀವು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೊಬೋದು. 2,50,000 ಇಂಟು 12 ಮಾಡಬೇಕಾಗಿರುತ್ತೆ ನಿಮಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್ 2,50,000 ಡಿವೈಡೆಡ್ ಬೈ 12 ಮಾಡಿದ್ರೆ ನಿಮಗೆ 20,000 ಪರ್ ಮಂತ್ ಸ್ಯಾಲ್ರಿ ಬರುತ್ತೆ. ಅದೇ 2,80,000 ಡಿವೈಡೆಡ್ ಬೈ 12 ಮಾಡಿದ್ರೆ ನಿಮಗೆ 23,300 ಸಮಥಿಂಗ್ ಬರುತ್ತೆ. ಸೊ ನಿಮಗೆ ಎಷ್ಟು ಬೇಕೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೋದಾಗಿರುತ್ತೆ.
ಸೊ ಅದಾದಮೇಲೆ ಇಲ್ಲಿ ಕೆಳಗೆ ಫುಲ್ಲು ಸ್ಕ್ರೋಲ್ ಡೌನ್ ಮಾಡಿ ಜಸ್ಟ್ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾ ಇರಿ, ಜಂಕ್ ಫೋಲ್ಡರ್ ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಅಥವಾ ಮೆಸೇಜ್ ಬಂದರೆ ರಿಸೀವ್ ಮಾಡಿ ಮಾತಾಡಿ, ಮೆಸೇಜ್ಗೆ ರಿಪ್ಲೈನ ಮಾಡಿ. ಸೊ ಅದರಿಂದ ನೀವು ಶಾರ್ಟ್ ಲಿಸ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಕೆಲವೊಂದು ಸಲ ನೀವು ರಿಪ್ಲೈ ಮಾಡಿಲ್ಲ ಅಥವಾ ಬಂದಿರೋ ಇಮೇಲ್ನ ಚೆಕ್ ಮಾಡಿ ಅದಕ್ಕೆ ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಅವರು ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಸುಮ್ಮನೆ ಆಗಿಬಿಡ್ತಾರೆ. ಸೊ ಡೈಲಿ ಚೆಕ್ ಮಾಡ್ತಾ ಇರಿ, ಲೈಕ್ ಟೈಮಿಂಗ್ಸ್ ಫಿಕ್ಸ್ ಮಾಡಿ ಅಥವಾ ಮಾರ್ನಿಂಗ್, ಆಫ್ಟರ್ನೂನ್, ಈವ್ನಿಂಗಲ್ಲಿ ಯಾವಾಗ ಆಗುತ್ತೆ ಆವಾಗ ಚೆಕ್ ಮಾಡಿ ರೆಸ್ಪಾನ್ಸ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ದಿನ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಬೇಕಿದ್ದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮತ್ತು ನಾಳೆ ಹೊಸ ಜಾಬ್ ಅಲರ್ಟ್ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.